ನೋವಾಯ್ತೈತೇನ್ಲ? ಅಲ್ಲ ಸುಭಾಸ, ಯಾವಾಗ್ಲೂ ಇಂಥ ವಿಷಯದಲ್ಲಿ ಸ್ಯಾನೆ ಹುಷಾರಾಗಿರ್ತಿದೆ ತಾನೆ. ಈಕಿತ ಏನಾಯ್ತ್ಲಾ? ಈಟ್ ದಿನ ನನ್ ಮ್ಯಾಗಿದ್ದ ನಂಬಿಕೆಯಿಂದ ಯಾರು ಲೆಕ್ಕ ಪರೀಕ್ಷೆ ಮಾಡ್ತಿರ್ಲಿಲ್ಲ. ಮುದ್ದು ಸೊಸೆ, ಮುದ್ದು ಸೊಸೆ. ಅಯ್ಯೋ ಪಾಪಿ, ಯಾಕ್ಲ ಹಿಂಗ್ ನನ್ನ ಹೊಟ್ಟೆ ಉರಿಸ್ತಾ ಇದ್ಯಾ? ಇಂಥ ಕೆಲ್ಸ ಮಾಡಕ್ಕೆ ನಿಂಗೆ ಹೆಂಗಾನ ಮನ್ಸ್ ಬಂತು ಸುಭಾಸ? ತಮ್ಮ ಅಂತ ನಿನ್ನ ಇಷ್ಟೊಂದು ನಂಬಿ ಮಾತ್ರ ನಿನಗ್ ಜವಾಬ್ದಾರಿ ಕೊಟ್ಟವನೆ, ಅವನ್ಗೆ ಮೋಸ ಮಾಡ್ತೀಯನ್ಲ? ಅಟ್ಟಿಲಿ ಎಲ್ಲರೂ ನಿನ್ನ ಶಾನೆ ಒಳ್ಳೆ ಹುಡ್ಗ, ಇನ್ನು ಚಿಕ್ಕವನು ಏನು ತಿಳಿಯಕ್ಕಿಲ್ಲ ಅನ್ಕೊಂಡಿದ್ರು. ಅಂತದ್ರಲ್ಲಿ ಇಂಥ ಕೆಲಸ ಮಾಡೋದು ಎಷ್ಟರಿ ಹೇಳು? ಇವತ್ತು ಇದ್ಯಾ ಇವನ್ ಲೆಕ್ಕವ ಇಂಚಿಂಚು ನೋಡಿರೋದಕ್ಕೆ ಇವ್ನು ನಮ್ಗೆ ಸುಳ್ಳು ಲೆಕ್ಕ ಬರ್ದು ಯಾ ಪಾಟಿ ಮೋಸ ಮಾಡವನೆ ಅಂತ ಗೊತ್ತಾಯ್ತು. ಇದ್ಯಾ ನೋಡ್ದಲೇ ಎದ್ದಿದ್ರೆ ಇವ್ನು ನಮ್ಗೆ ಹಂಗೆ ನಂಬಿಕೆ ದ್ರೋಹ ಮಾಡ್ತಲೇ ಇರೋನು. ನೋಡ್ತಾ ಇದ್ರ ಹಂಗೆ ಅಂತಮ್ಮ ಬೇಡ, ಹೊಸಿ ಸಮಾಧಾನ ಮಾಡ್ಕೋ. ಇಲ್ಲ ಸುಭಾಸ, ನೀನ್ ಇಂಥ ಕೆಲ್ಸ ಮಾಡ್ತೀಯ ಅಂತ ನನ್ ಕನ್ಸಲ್ಲ ಅನ್ಕೊಂಡಿರ್ಲಿಲ್ವಲ್ಲ. ಮಾತಾಡ್ಲಾ? ಎಲ್ರಿಗೂ ಮೋಸ ಮಾಡಕ್ ನಿನ್ಗೆ ಹೆಂಗಾನ ಮನ್ಸ್ ಬಂತು? ಚಿಕ್ಕವ, ಇನ್ ವಸಿದಿಂದಲೇ ಇವ್ನ್ ಮದ್ವೆ ಐತಿ ಅನ್ನೋ ಕಾರಣಕ್ಕೆ ಇವ್ನ್ ಸುಮ್ಕೆ ಬಿಟ್ಟಿದ್ದೀನಿ. ಹೋಗಿದ್ರೆ ಅಪ್ಪ ಇನ್ ಮುಂದ್ಗುಟ್ಟೆ ನಿಲ್ಸಿ ಇವನ್ನ ಸಿಗದ್ ತೋಣ ಕಟ್ಬಿಡ್ತಾ ಇದ್ದೆ. ಇನ್ನೊಂದ್ ಕಿತ ಇವನ್ ಕಡೆಯಿಂದ ಏನಾದ್ರು ಈ ತರ ಕೆಲ್ಸ ಆಯ್ತು ಅಂತಂದ್ರೆ ನಾನ್ ಮಾತ್ರ ಸುಮ್ಕೆ ಇರಕ್ಕಿಲ್ಲ. ಇನ್ಬೇಕಾದ್ರೆ ನೆಟ್ಟಕ್ ಬದುಕಕ್ಕೆ ನೀನ್ ಹೇಳ್ ಚಿಕ್ಕವ. ಬರ್ಲಾ? ನೋವಾಯ್ತೈತೇನ್ಲ? ಅಲ್ಲ ಸುಭಾಸ, ಯಾವಾಗ್ಲೂ ಇಂಥ ವಿಷಯದಲ್ಲಿ ಸ್ಯಾನೆ ಹುಷಾರಾಗಿರ್ತಿದೆ ತಾನೆ. ಈಕಿತ ಏನಾಯ್ತ್ಲಾ? ಈಟ್ ದಿನ ನನ್ ಮ್ಯಾಗಿದ್ದ ನಂಬಿಕೆಯಿಂದ ಯಾರು ಲೆಕ್ಕ ಪರೀಕ್ಷೆ ಮಾಡ್ತಿರ್ಲಿಲ್ಲ. ಒಂದ್ ವೇಳೆ ಮಾಡಿದ್ರುವೆ ಆಟ್ ಸುಲಭವಾಗಿ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಆದ್ರೆ ಆ ಮೂರಡಿ ನನ್ ಜಾತಕ ಜಾಗಾಡವಳೆ ಅಂದ್ರೆ ಇದನ್ನ ಕಂಡಿಡಿಲೇಬೇಕು ಅಂತ ಪಣ ತೊಟ್ಟು ಮಾಡಿರೋ ಕೆಲ್ಸನೇ ಇದು. ಸದ್ಯಕ್ಕೆ ನಿನ್ ಮದ್ವೆ ಇರೋ ಕಾರಣಕ್ಕೆ ಈ ವಿಷಯ ಇಲ್ಗೆ ಮುಗೀತು. ಇಲ್ಲ ಏನಾರ ಅಪ್ಪಂಗೋ ದೊಡ್ಡಪ್ಪಂಗೋ ಈ ವಿಷಯ ಗೊತ್ತಾಗ್ಬಿಟ್ಟಿದ್ರೆ ನಿನ್ ಕತೆ ಅಷ್ಟೇಯ. ತಿನ್ನಕ್ ಅನ್ನ ಇಲ್ದಿದ್ದವಳನ್ನ ಕರ್ಕೊಂಡ್ಬಂದು ಈ ಮನೆ ಸೊಸೆ ಮಾಡ್ದೆ. ನಾನ್ ಹೇಳ್ದಂಗ್ ಕೇಳ್ಕೊಂಡ್ ಬಿದ್ದಿರ್ತಾಳೆ ಅನ್ಕಂಡೆ. 3 ಅಡಿ ಅವಳ ಬುದ್ಧಿನ್ ತೋರ್ಸೇ ಬಿಟ್ಲು. ನನ್ ಮಗನ್ ವಿರುದ್ಧ ನಿನ್ ಗಂಡನ್ ಎತ್ಕಟ್ಟಿ ಅವನು ಕಪಾಳ ಕೊಡಿಯೋಂಗ್ ಮಾಡಿದ್ಯಾ ಅಲ್ವಾ? ನಿನ್ನಂತೂ ಸುಮ್ನೆ ಬಿಡಕ್ಕಿಲ್ಲ. ನನ್ ಮಗನ್ ಮದ್ವೆ ಒಂದು ಮುಗಿಲಿ. ಇವತ್ ಯಾರ್ ನಿನ್ನ ವಿರುದ್ಧ ನಿಂತು ಬೊಗಳ್ತಾ ಇದಾರೋ ಅವ್ರನ್ನೆಲ್ಲ ಬೀದಿಗೆ ನಿಲ್ಲಿಸ್ತೀನಿ. ಗೌಡ್ರೆ, ಸುಭಾಸ್ ಅಣ್ಣನ್ ತಾವ ಮಾತಾಡಿದ್ರ? ಅವ್ರು ಏನು ಹೇಳಿದ್ರು? ಗೌಡ್ರೆ, ನಿಮ್ಮನ್ನೇ ಕೇಳ್ತಾ ಇರೋದು. ಅವ್ರು ಏನು ಹೇಳಿದ್ರು? ಆ ಲೆಕ್ಕನೆಲ್ಲ ತಪ್ಪಾಗ್ಬಾರ್ದು. ಆ ಕಾಸ್ನೆಲ್ಲ ತಗೊಂಡ್ರದು ನಮ್ ಸುಭಾಸನೆಯ. ಅಂದ್ರೆ ಗೌಡ್ರೆ, ನೀವು ಸುಭಾಸ್ ಅಣ್ಣನ್ ಮೇಲೆ ಕೈ ಮಾಡಿದ್ರ? ಅವ್ನ್ ಮಾಡ್ರ ಕೆಲ್ಸಕ್ಕೆ ಕೈ ಮಾಡ್ದೆ ಮುದ್ ಮಾಡಾರೆ. ಅದುವೆ ನಮ್ ಲೆಕ್ಕಾಚಾರನ ಎದುರಿಸಿ ಈಟೆಲ್ಲ ಮಾಡವನೆ. ಹಿಂಗೆ ಗೌಡ್ರೆ, ಸಮಾಧಾನ ಮಾಡ್ಕೊಳ್ಳಿ. ಗೌಡ್ರೆ, ದುಡ್ಡಿನ ವ್ಯವಹಾರದಲ್ಲಿ ಒಂಚೂರು ವ್ಯತ್ಯಾಸ ಆಯ್ತದೆ ಹಂಗಂತ ಹೇಳ್ಬಿಟ್ಟು ನೀವು ತಾಳ್ಮೆ ಕಳ್ಕೊಂಡು ಅವ್ರ ಮೇಲೆ ಕೈ ಮಾಡಿದ್ರೆ ಆದತ್ತೆ. ಒಂಚೂರು ಬುದ್ಧಿ ಹೇಳಿದಿದ್ರೆ ಆಯ್ತಿರ್ಲಿಲ್ವೇ? ನಂಗೆ ದುಡ್ಡು ಮುಖ್ಯ ಅಲ್ಲ ಕಣಮೆ, ಆದ್ರೆ ಅವನ್ ಮ್ಯಾಗೆ ಈಟೊಂದು ನಂಬಿಕೆ ವಿಶ್ವಾಸ ಮಾಡ್ಕೊಂಬಿಟ್ಟಿದ್ದ. ನಂಬಿಕೆ ದ್ರೋಹ ಮಾಡ್ಬಿಟ್ನಲ್ಲ,
ಅದು ನಮ್ಮ ಕೈ ಸಹಿಸಕ್ಕಾಗಲಿಲ್ಲ. ನೋಡಮ್ಮೆ, ದೂರದವ್ರು ಯಾರೋ ತಪ್ಪು ಮಾಡಿದಿದ್ರೆ ನನ್ಗೆ ಈಟೊಂದು ನೋವಾಯ್ತಾ ಇರಲಿಲ್ಲ. ಆದರೆ ಸ್ಯಾನೆ ನಾವು ಯಾರ ಮೇಲೆ ನಂಬಿಕೆ ಇಟ್ಟಿರ್ತೀವೋ ಅವರೇ ನಮಗೆ ನಂಬಿಕೆ ದ್ರೋಹ ಮಾಡಿದಾಗ ಸ್ಯಾನೆ ನೋವಾಗ್ತದೆ ಕಣಮೆ. ಈಗೇನಾದ್ರೂ ನೀನೇನಾದರೂ ನನಗೆ ಗೊತ್ತಿಲ್ದಂಗೆ ತಪ್ಪು ಮಾಡಿದೆ ಅಂತ ಇಟ್ಕೋ, ಪ್ರಾಣನೇ ಹೊಂಟೋಯ್ತದೆ. ಅದಕ್ಕೆ ನಂಗೆ ಆಟೋದ ಕೋಪ ಬಂದಿದ್ದು, ಆಟೋದ ಮನ್ಸಿಗೆ ನೋವಾಗಿದ್ದು. ಗೌಡ್ರೆ, ನಿಮ್ ನೋವು ಏನು ಅಂತ ನನಗೆ ಅರ್ಥ ಆಯ್ತದೆ. ಆದ್ರೆ ಕೋಪನೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಅಲ್ವೇ? ಅವನಿಗೇನಾದ್ರೂ ದುಡ್ಡಿನ ಅವಶ್ಯಕತೆ ಇದ್ದಿದ್ರೆ ಬಾಯ್ ಬಿಟ್ಟು ನನ್ನ ಹತ್ರ ಕೇಳಬೇಕಾಗಿತ್ತು ಕಣಮೆ. ಇನ್ನು 7 ದಿನ ಅಂತ ನಿಮ್ ತವ ಮಾವಂತವ ಅವ್ರ ಕೈ ಚಾಚ್ಕೊಂಡು ನಿಂತ್ಕೊಳಕ್ ಆದತ್ ಯೋಳಿ? ಹಂಗಂತನ್ಬಿಟ್ಟು ಸುಳ್ಳು ಲೆಕ್ಕ ಬರೆದು ಕಳ್ತನ ಮಾಡೋದು ಸರಿನೇ? ನಾನ್ ಸರಿ ಅಂತ ಹೇಳ್ತಾ ಇಲ್ಲ ಗೌಡ್ರೆ. ಈಗ ನೀವೇ ಯೋಚನೆ ಮಾಡಿ, ಇವಾಗ ಅವರು ಮದ್ವೆ ಮಾಡ್ಕೊತವ್ರೆ. ಇವಾಗ ಅವ್ರದೇ ಖರ್ಚು ವೆಚ್ಚ ಅಂತ ಇರ್ತದೆ. 7 ದಿನ ಏನೋ ಸರಿ, ಆದ್ರೆ ಮದ್ವೆ ಆದ್ಮೇಕೆ ಹೆಂಡತಿ ಮುಂದ್ಗುಟೆ ಕೈ ಚಾಚ್ಕೊಂಡ್ ನಿಂತ್ಕೊಳಕ್ ಆದತೆ ಯೋಳಿ? ಇವಾಗ ಅವ್ರಿಗೂ ಸ್ವಂತ ಆದಾಯ ಬರೋ ತರ ಏನಾದ್ರೂ ವ್ಯವಹಾರ ಮಾಡ್ಕೊಟ್ರೆ ಅವ್ರೇ ಯಾಕಿಂತ ಕೆಲ್ಸ ಮಾಡ್ತಾರೆ ಯೋಳಿ? ಗೌಡ್ರೆ, ಯಾಕಂಗ್ ನೋಡ್ತಿದ್ದೀರಾ? ನಾನೇನಾದ್ರೂ ತೆಪ್ಪ ಮಾತಾಡಿದ್ನಾ? ಇಲ್ಲ ಕಣಮೆ, ಇದು ಏಟೊಂದು ಗಂಭೀರವಾದ ವಿಷಯ ಗೊತ್ತಾ? ಆದ್ರೆ ನೀನ್ ಏಟ್ ಸುಲಭವಾಗಿ ಹೇಳ್ಬಿಟ್ಟೆ ನೋಡು. ಆದ್ರೆ ನಾವೇ 8 ದಿನ ಇದ್ರ ಬಗ್ಗೆ ಯೋಚನೆ ಮಾಡಿರಲ್ಲ ನೋಡು. ನೀನ್ ಮಾಡಿ ದಿಟ ಕಣಮೆ. ಅವನಿಗೂ ಆದಾಯ ಬರ ಅಂತ ವ್ಯವಹಾರ ಇದ್ದಿದ್ರೆ ಅವನು ಈ ತರ ಕೆಲಸ ಎಲ್ಲ ಮಾಡ್ತಿರ್ಲಿಲ್ಲ ಅಲ್ವೇ? ಅದಕ್ಕೆ ಗೌಡ್ರೆ, ನಿಮ್ಗೆ ಬೇಕಾದಷ್ಟು ವ್ಯವಹಾರಗಳವೆ. ಅದ್ರಲ್ಲಿ ಯಾವ್ದೋ ಒಂದ್ ವಯಸ್ಸು ಕೊಟ್ಟು ಎಚ್ಚರಿಕೆಯಿಂದ ನೋಡ್ಕೊಂಡು ಹೋಗು ಅಂತ ಹೇಳಿದ್ರೆ ಅವ್ರು ನೋಡ್ಕೊಂಡು ಹೋಯ್ತಾರೆ. ಅವ್ರಿಗೂ 4 ಜನದ ಮುಂದ್ಗುಟೆ ಮರ್ಯಾದೆ ಇರ್ತದೆ. ಹೆಂಡತಿ ಮುಂದೆ ಬೇರೆ ಯಾರ ಮುಂದ್ಗುಟುವೆ ಕೈ ಕಟ್ಕೊಂಡ್ ನಿಂತ್ಕೊಳ್ಳೋ ಪರಿಸ್ಥಿತಿನೇ ಬರಕಿಲ್ಲ. ಸತ್ಯ ಕಣಮೆ. ಈಗಲೇ ಅಪ್ಪಯ್ಯಂತ ಮಾತಾಡಿ ಅವನ ಕಾಲ ಮೇಲೆ ಅವ್ನು ನಿಂತ್ಕೊಳ್ಳಂಗೆ ಏನಾದ್ರೂ ವ್ಯವಸ್ಥೆ ಮಾಡ್ಸನ್ ಬಾ. ಗೋವಿಂದ, ಮುಗುರಿ ಕಲ್ಲಿನ ವೆಂಕಟೇಶನ್ ಮದುವೆಗೆ ಹೋಗಿ ಮುಯ್ಯಾಗ್ದ? ಹ್ಞೂ ಅಣ್ಣ, ಚಿನ್ನದ ಉಂಗ್ರನೇ ಹಾಕಿವ್ನಿ. ಅಪ್ಪಯ್ಯ, ಅಪ್ಪಯ್ಯ, ಏನ್ಲಾ? ಅಪ್ಪಯ್ಯ, ಚಿಕ್ಕಪ್ಪ, ಇಬ್ರು ಇಲ್ಲೇ ಇದ್ದೀರಾ? ಒಳ್ಳೇದೇ ಆಯ್ತು. ಅವ್ವ, ಇವನು ಹೇಳ್ಬಿಡ್ತಾನೇನವ್ವ ಸುಭಾಷನ್ ಬಗ್ಗೆ? ಏನ್ಲಾ ಅದು ಅಂತ ಮುಖ್ಯವಾದ ವಿಷಯ? ಅದು ನಮ್ ಸುಭಾಷ ನಾವೆಲ್ಲರೂ ಅವನ್ನ ಇನ್ನು ಚಿಕ್ಕ ಹುಡುಗ ಅನ್ಕೊಂಡಿದ್ದೀವಿ. ಇಲ್ಲಿ ಗಂಟ ಅವನು ಸ್ತ್ರೀಶಕ್ತಿ ಸಂಘ ಅದು ಇದು ಅಂತ ಚಿಕ್ಕ ಪುಟ್ಟ ಲೆಕ್ಕ ಮಾಡ್ಕೊಂಡವನೆ. ಯಾಕಪ್ಪ ಭದ್ರ, ಅದರಲ್ಲೂ ಏನಾರ ತೆಪ್ಪು ಮಾಡಿದ್ದಾನೆ? ಹಂಗೆಲ್ಲ ಏನಿಲ್ಲ ಚಿಕ್ಕಪ್ಪ. ಈಗ ನಾವು ಸುಭಾಷ್ ಹಂಗೆ ದೊಡ್ಡ ಮನೆಯಿಂದ ಹೆಣ್ತಾ ಇದೀವಿ. ಈಗ್ಲೂ ಅವನಿನ್ನು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ರೆ ಹೆಂಗೆ ಹೇಳಿ? ಅದಕ್ಕೆ ಈಗ ನಾನೇನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಿ? ಹಂಗಲ್ಲ ಕಣಪ್ಪಯ್ಯ. ಈಗ ಬೀಗ್ರುವೆ ತಮ್ಮ ಅಳಿಮಯ್ಯ ಏನ್ ಮಾಡ್ತಾವನೆ ಅಂತ ಹೇಳ್ಕೊಳಕಾದ್ರು ನಮ್ ಸುಭಾಸನ್ ಹತ್ರ ಒಂದ್ ಹೇಳ್ಕೊಳ ಅಂತ ಕೆಲಸ ಇರ್ಬೇಕಲ್ವೇ? ಅಪ್ಪಯ್ಯ, ನಮ್ ಗ್ರಾನೈಟ್ ಫ್ಯಾಕ್ಟ್ರಿಗಳಿಲ್ವೇ? ಅದ್ರಲ್ಲೊಂದ್ 4 ಸುಭಾಸಂಗ್ ವಹಿಸ್ಕೊಟ್ಬಿಟ್ರೆ ಸರಿಯಾಗಿರಕಿಲ್ವೇ?
ಅದರಿಂದ ಅವನಿಗೂ ಒಂದು ಘನತೆ ಗೌರವ ಅನ್ನೋದಿರ್ತದೆ. ನೋಡ್ಲ ಸುಭಾಸ, ಹುಟ್ತಾ ಅಣ್ಣ ತಮ್ಮಂದಿರು, ಬೆಳಿತಾ ದಾಯಾದಿಗಳು ಅನ್ನೋ ಮಾತದೆ. ಆದ್ರೆ ನಾನು ನಿಮ್ಮಪ್ಪ ಅದನ್ನ ಸುಳ್ಳು ಮಾಡಿವೆ. ಹಂಗೆ ನಿಮ್ಮ ಅಣ್ಣ ಭದ್ರ ನೀನ್ ಕೂಟೆ ಹುಟ್ತಾ ಹೋದ್ರುವೆ ನಿನ್ನ ಬಗ್ಗೆ ಸ್ಯಾನೆ ಪಿರುತಿ ಆಸೆ ನಂಬಿಕೆ ಇಟ್ಕೊಂಡವನೆ. ಆ ನಂಬಿಕೆಗೆ ಮಸಿ ಬಳಿಯೋ ಕೆಲಸ ನೀನು ಮಾಡಬಾರ್ದು. ನೋಡ್ಲಾ, ನೀನು ಅವನು ರಾಮ ಲಕ್ಷ್ಮಣನಂಗಿರ್ಬೇಕು. ಅದೇ ನಮ್ಮಿಬ್ರು ಆಸೆ. ಈಗ ನಿಮ್ಮಣ್ಣ ನಿನಗೆ ಮದುವೆ ಆಗ್ತಾ ಇರೋದಕ್ಕೆ ನಿನಗೆ ಜವಾಬ್ದಾರಿ ಒಪ್ಸಿ ಅಂತ ಬಂದು ನಮ್ಮ ಮುಂದೆ ನಿಂತವನೆ. ಏನ್ಲಾ ಸುಭಾಸ, ಇನ್ನು ಮುಂದ್ಕೊಟ್ಟೆ ಶೋರೂಮ್ಗಳ ಜವಾಬ್ದಾರಿ ವಹಿಸ್ಕೊಂಡು ನೋಡ್ಕೊಂಡ್ಯಾ? ಹಾ ದೊಡಪ್ಪ, ನೋಡ್ಕೋತೀನಿ. ನೋಡ್ಲ ಸುಭಾಸ, ಇನ್ಮೇಲಿಂದ ಆದ್ರೂ ಬೇಜವಾಬ್ದಾರಿ ತರ ನಡ್ಕೊಳ್ಳೋದನ್ನ ಬಿಟ್ಟು ಭದ್ರನ್ ತರ ಜವಾಬ್ದಾರಿ ಮನ್ಸಾಗು. ನಿಮ್ಮಣ್ಣ ನಿನ್ನ ದೊಡ್ಡ ಮನ್ಸನಾಗ ನೋಡ್ಬೇಕು ಅಂತ ಆಸೆ ಪಡ್ತಾವನೆ. ಅವನ ಆಸೆ ಪಟ್ಟಂಗೆ ಬದುಕೋದನ್ ಕಲಿ. ಅಟ್ಟಿಲಿ ಎಲ್ಲಾರುವೆ ಹಿಂಗೆ ಜವಾಬ್ದಾರಿಯಿಂದ ಒಗ್ಗಟ್ಟಾಗಿದ್ರೆ ನಂಗದೇ ಸಂತೋಷ. ಮನೆ ಯಾವಾಗ್ಲೂ ಹೀಗೆ ಇರ್ಬೇಕನ್ನೋದೇ ನನ್ನ ಆಸೆ. ಯಾಕಮ್ಮ ಈಶ್ವರಿ, ನೀನೇನು ಮಾತಾಡ್ತಾ ಇಲ್ಲ? ಬಾಬಾ, ನಂಗಾಯ್ತಾ ಇರೋ ಸಂತೋಷಕ್ಕೆ ಮಾತೇ ಬತ್ತಿಲ್ಲ. ಆಯ್ತು ಕಣ್ಲ ಸುಭಾಸ, ಇನ್ನು ಮುಂದಕ್ಕೆ 4 ಶೋರೂಮ್ಗಳ ಜವಾಬ್ದಾರಿ ನಿಂದೇಕಲ್ಲ. ಆಮೇಲೆ ಅದ್ರಲ್ಲಿ ಬರೋ ಲಾಭದಲ್ಲಿ 50% ನೀನ್ ಮಾಡಿಕೋ, ಇನ್ ಮಿಕ್ಕಿದ್ದನ್ನ ಹಟ್ಟಿ ಕೊಟ್ಬಿಡು. ಆಯ್ತೆ?